ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಮೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ 11ನೇ ವಾರದ ಕಿಚ್ಚನ ಪಂಚಾಯತಿನಲ್ಲಿ ಕಿಚ್ಚ ಸುದೀಪ್ ಅವರು ರಾಶಿಕಾ ಕ್ಯಾಪ್ಟನ್ ಆಗಿದ್ರ ಬಗ್ಗೆ ಮನೆ ರಿಯಾಕ್ಷನ್ಸ್ ಕೇಳ್ತಾ ಇದ್ರೆ ಅದು ಅಶ್ವಿನಿ, ರಜತ್ ಮತ್ತು ಚೈತ್ರ ನಡುವಿನ ರಣರಂಗ ಆಗಿ ಅಶ್ವಿನಿ ಅವರು ರಜತ್ ಮತ್ತು ಚೈತ್ರ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕಿಚ್ಚನ್ಗೆ ಕಂಪ್ಲೇಂಟ್ ಮಾಡ್ತಾ ಕೂಗಾಡಿದ್ದಾರೆ. ಹೌದು, ರಜತ್ ಅವರು ವೈಲ್ಡ್ ಕಾರ್ಡ್ ಆಗಿ ಮನೆಗೆ ಕಾಲಿಟ್ಟಾಗ್ಲಿಂದನೂ ಅವರು ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮಗೂ ಕೂಡ ಅನ್ಸಿತ್ತು. ನಾಮಿನೇಷನ್ ಸಮಯ ಅವರು ಅಶ್ವಿನಿ ವಿರುದ್ಧ ನಡ್ಕೊಂಡ ರೀತಿ ಮತ್ತು ಅವರ ಪದ ಬಳಕೆ ಕೂಡ ನಮಗೆ ಇಷ್ಟ ಆಗಿರಲಿಲ್ಲ. ಇನ್ನು ಈ ವಾರ ಚೈತ್ರ ಅವರು ಕೂಡ ಅಶ್ವಿನಿ ಅವ್ರನ್ನ ಕೊಂಚ ಮಟ್ಟಿಗೆ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ತು. ಅವರು ಅಶ್ವಿನಿ ಅವ್ರನ್ನ ನಾಮಿನೇಷನ್ ಮಾಡೋಕೆ ಅವಕಾಶ ಕೊಡ್ಲಿಲ್ಲ. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಅಶ್ವಿನಿ ಅವರು ಏರುಪೇರ್ ಆಗಿದ್ದ ಚೈತ್ರ ಅವರ ಉಸ್ತುವಾರಿ ಬಗ್ಗೆ ಪ್ರಶ್ನೆ ಇದ್ದಾಗ ಅವರು ರಜತ್ ಜೊತೆ ಸೇರಿ ಅಶ್ವಿನಿ ಅವರನ್ನ ತೇಜೋವಧೆ ಮಾಡಿದ ರೀತಿ ಮತ್ತು ಅವ್ರನ್ನ ಹೀಯಾಳಿಸಿದ್ದು ಸರಿ ಇರಲಿಲ್ಲ. ಇವತ್ತಿನ ಪಂಚಾಯತಿನಲ್ಲಿ ಅಶ್ವಿನಿ ಅವ್ರ ಬಗ್ಗೆ ಆರೋಪ ಮಾಡಿರೋ ರಜತ್ ಸುಲಭವಾಗಿ ಬಗೆಹರಿಸಬಹುದಾಗಿದ್ದನ್ನ ಅವರು ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ದಾರೆ. ಇದಕ್ಕೆ ಸಿಡಿದಿದ್ರು ಅಶ್ವಿನಿ ಅವರು, ರಜತ್ ಅವರು ಯಾಕೆ ಈ ರೀತಿ ಸ್ಟುಪಿಡ್ ಆಗಿ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಕಾರಣ ಇಲ್ಲದೆ ರಜತ್ ಮತ್ತು ಚೈತ್ರ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನನ್ನ ತಂಟಿಗೆ ಅವರು ಬರಬಾರದು. ಸುಬ್ಬಿ ಮುದುಕಿನ ಹೊಳಿತೀನಿ ಕಣೋ, ಬಿಡಲ್ಲ ಕಣೋ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಮನೆ ಒಳಗೆ ಕಂಟೆಸ್ಟೆಂಟ್ಸ್ ನ ಕಳಿಸಿದಾರೋ ಅಥವಾ ಇನ್ಯಾವುದೋ ಎಲಿಮೆಂಟ್ಸ್ ನ ಕಳಿಸಿದಾರೋ ಗೊತ್ತಾಗ್ತಿಲ್ಲ. ಸೀಸನ್ 12ರಲ್ಲಿ ಯಾರು ಕೂಡ ಇವರಷ್ಟು ಕಳಪೆ ಇಲ್ಲ, ಇದನ್ನ ಇದೇ ತಟ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಸ್ವಲ್ಪ ಎಮೋಷನಲ್ ಕೂಡ ಆಗಿದ್ದಾರೆ ಅಶ್ವಿನ್ ಅವರು. ರಜತ್ ಅವರ ಪದ ಬಳಕೆ ತೀರಾ ಕಳಪೆ ಮಟ್ಟದಲ್ಲಿದೆ ಅಂತ ನಾವು ಕೂಡ ಹಲವಾರು ಬಾರಿ ಹೇಳಿದೀವಿ. ಈಗ ಅಶ್ವಿನಿ ಅವ್ರು ಹೇಳಿರೋ ಹಾಗೆ ರಜತ್ ಅವ್ರು ಹೇಳಿದ್ದಾರೆ ಅನ್ನಲಾದ ಮುದುಕಿನ ಹೊಡಿತೀನಿ ಎಂದಿರೋದು ಕೂಡ ಅತಿ ಕಳಪೆ ಮಾತುಗಳು ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ನೀವು ರಜತ್ ಅವರು ಅಥವಾ ಚೈತ್ರ ಅವರು ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಟ್ಕೊಂಡ್ರು ಕೂಡ ಅಶ್ವಿನಿ ಅವರು ಅದನ್ನ ಇಷ್ಟರ ಮಟ್ಟಿಗೆ ಹೃದಯಕ್ಕೆ ತಗೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋ ಅಗತ್ಯ ಇಲ್ಲ ಅಂತ ನಮ್ಮ ಅನಿಸಿಕೆ. ಅವರಿಗೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಗಿಲ್ಲಿ, ಕಾವ್ಯ, ರಕ್ಷಿತಾ, ಜಾನ್ವಿ, ರಘು ಇವರುಗಳ ಜೊತೆ ಮನಸ್ತಾಪಗಳಾಗಿವೆ ಮತ್ತು ಹೊಡೆದಾಟಗಳು ನಡೆದಿವೆ. ಅದರ ಮುಂದೆ ರಜತ್ ಹಾಗೂ ಚೈತ್ರ ಅವ್ರ ಜೊತೆ ನಡೆದಿರೋ ಕಾದಾಟಗಳು ಅಂತ ತೀವ್ರತರವಾದದ್ದು ಅಂತ ನಮಗೆ ಅನ್ನಿಸ್ಲಿಲ್ಲ. ಜೊತೆಗೆ ರಜತ್ ಮತ್ತು ಚೈತ್ರ ಇವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದನ್ನ ಇವ್ರ ಒಂದ್ ರೀತಿ ಇವ್ರ ಆಟಕ್ಕೆ ಸಿಕ್ಕ ಪ್ರಶಂಸೆ ಅಂತಾನೆ ತಗೋಬೇಕೆ ಹೊರತು ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂದ್ರೆ ಅಶ್ವಿನಿ ಗೌಡ ಅಂತ ದಿಟ್ಟ ಹೋರಾಟ ಕೊಡೋ ಇವರು ಈ ವಿಚಾರದಲ್ಲಿ ಈ ರೀತಿ ಬ್ರೇಕ್ ಡೌನ್ ಆಗೋದು ಇವ್ರ ಆಟಕ್ಕೆ ಅಷ್ಟೊಂದು ಸರಿ ಹೊಂದೋದಿಲ್ಲ ಅನ್ನೋದು ನಮ್ಮ ಭಾವನೆ. ಇದರಿಂದ ರಜತ್ ಮತ್ತು ಚೈತ್ರ ನಾವು ನಮ್ಮ ಟಾರ್ಗೆಟ್ ನ ರೀಚ್ ಆದ್ರಿಂದ ಒಳಗೊಳಗೆ ಸಂತೋಷ ಪಡ್ತಿದ್ರು ಕೂಡ ಆಶ್ಚರ್ಯ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.